Today our topic is projectile motion. So what do you mean by projectile motion? As you can see in picture, the cricketer hitting the ball, yes, and the ball is moving like this, yes, or you will call that. We say that it will follows a path like a parabola, Let us suppose I have a chalk piece. If I throw this chalk piece in upward direction, it will come down in the same direction, which we can say that it is in a straight line. So what we can say that to get a parabolic shape, to get a projectile to be projected, means we have to throw within less than 90 degree. No? We have to throw this projectile with less than 90 degree. Then only it will be projectile. Let us suppose I am throwing the chalk piece and in this direction means it is 90 degree. No? If I projected this particle with 90 degree means it will come down at the same position, means in a straight line only. It will not follow this kind of shape, this kind of path. Means what I am saying is, to get a projectile, you have to throw a particle with less than a 90 degree. Then only will get the parabolic shape. Then only will get a projectile. Okay. So what actually the projectile is? As you can see in this picture, a person is throwing an object or a particle. ನೀವು ಅಬ್ಸರ್ವ್ ಮಾಡಬಹುದು ಅವ ಲೆಸ್ ದೆನ್ 90 ಡಿಗ್ರಿ ಆ್ಯಂಗಲ್ದಿಂದ ಆ ಪಾರ್ಟಿಕಲ್ ಥ್ರೋ ಮಾಡತ್ತಾನೆ. ಪ್ರೊಜೆಕ್ಟೈಲ್ ಮೋಷನ್ದ ಡೆಫಿನೇಷನ್ ಏನಂದರೆ an object thrown with an initial velocity at an angle to the horizontal and allows to move freely under the influence of gravity is called as projectile, and the motion is called as projectile motion. ನಾವು ಪಿಕ್ಚರ್ದಾಗ ನೋಡಬಹುದು ಆ ಪರ್ಸನ್ ಥ್ರೋ ಮಾಡಬೇಕಂದ್ರೆ ಸಮ್ ಆ್ಯಂಗಲ್ ಇರಬೇಕು ಮತ್ತು ಒಂದು ಸ್ವಲ್ಪ ವೆಲಾಸಿಟಿನೂ ಇರಬೇಕು, ಅವಾಗೆ ಅದು ಆಬ್ಜೆಕ್ಟ್ ಮೂವ್ ಆಗ್ತೈತಿ. ಆಮೇಲೆ ಅದು ಆಬ್ಜೆಕ್ಟ್ ಗ್ರಾವಿಟಿ ಪ್ರಭಾವದಿಂದ ತೆಳಗೆ ಬೀಳ್ತೈತಿ. ಸೊ ಅದಕ್ಕೆ ಏನಂತೀವಿ ನಾವು ಅಂದರೆ ಪ್ರೊಜೆಕ್ಟೈಲ್ ಅಂತೀವಿ. ಆ ಥರದ ಮೋಷನ್ಗೆ ಏನಂತೀವಿ ಅಂದರೆ ಪ್ರೊಜೆಕ್ಟೈಲ್ ಮೋಷನ್. ಈಗ ಪ್ರೊಜೆಕ್ಟೈಲ್ ಮೋಷನ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟರ್ಮ್ಸ್ ಅದಾವೆ, ಅದರ ಡೆಫಿನೇಷನ್ ನೋಡ್ಬೇಕು ನಾವು. ಈಗ ಫಸ್ಟ್ ಟರ್ಮ್ ಅಂದರೆ ಟ್ರಾಜೆಕ್ಟ್ರಿ. ದ ಪಾತ್ ಫಾಲೋಡ್ ಬೈ ದ ಪ್ರೊಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಇಸ್ ಕಾಲ್ಡ್ ಆ್ಯಸ್ ಟ್ರಾಜೆಕ್ಟ್ರಿ. ನಾವಿಲ್ಲಿ ನೋಡಬಹುದು ಆ ಪ್ರೊಜೆಕ್ಟೈಲ್ ಇನಿಷಿಯಲ್ದಿಂದ ಫೈನಲ್ ಬೀಳೋ ತನಕ ಯಾವ ಥರದ ಪಾತ್ ಫಾಲೋ ಮಾಡ್ತೈತಿಲ್ಲ ಅದಕ್ಕೆ ಅನ್ಬೋದು ನಾವು ಟ್ರಾಜೆಕ್ಟ್ರಿ. ಇಲ್ಲಿ ನಾವು ಡಯಾಗ್ರಾಮ್ದಾಗ ನೋಡಿದಾಗ ಇನಿಷಿಯಲ್ ಪಾಯಿಂಟ್ ಓ ಐತಿ, ಫೈನಲ್ ಪಾಯಿಂಟ್ ಬಿ ಐತಿ. ಸೊ ನಡುವೆ ಎಗೆ ಹೈಯೆಸ್ಟ್ ಐತಿ. ನಾವು ಹೇಳಬಹುದು ಎ ಬಿ ಈಸ್ ದ ಟ್ರಾಜೆಕ್ಟ್ರಿ. ನಾವು ದ ಸೆಕೆಂಡ್ ಪಾಯಿಂಟ್ ಈಸ್ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಇದು ಅಂದರೆ ಏನು? ನಾವು ಪ್ರೊಜೆಕ್ಟೈಲ್ಗೆ ಯಾವ ಪಾಯಿಂಟ್ದಿಂದ ಥ್ರೋ ಮಾಡ್ತೀವಲ್ಲ ಆ ಪಾಯಿಂಟ್ಗೆ ಅಂತೀವಿ ನಾವು ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ದ ಪಾಯಿಂಟ್ ಫ್ರಮ್ ವಿಚ್ ದ ಪಾರ್ಟಿಕಲ್ ಈಸ್ ಪ್ರೊಜೆಕ್ಟೆಡ್, ಇಟ್ ಈಸ್ ನಥಿಂಗ್ ಬಟ್ ಓ. ದ ಥರ್ಡ್ ಪಾಯಿಂಟ್ ವಿಲಾಸಿಟಿ ಆಫ್ ಪ್ರೊಜೆಕ್ಷನ್. ಇದು ಅಂದರೆ ದ ವಿಲಾಸಿಟಿ ವಿತ್ ವಿಚ್ ದ ಪಾರ್ಟಿಕಲ್ ಈಸ್ ಪ್ರೊಜೆಕ್ಟೆಡ್ ಈಸ್ ಕಾಲ್ಡ್ ಆ್ಯಸ್ ವಿಲಾಸಿಟಿ ಆಫ್ ಪ್ರೊಜೆಕ್ಷನ್. ನಾವು ಯಾವ ವಿಲಾಸಿಟಿದಿಂದ ಪಾರ್ಟಿಕಲ್ಗೆ ಥ್ರೋ ಮಾಡ್ತೀವಲ್ಲ ಅದಕ್ಕಂತೀವಿ ನಾವು ವಿಲಾಸಿಟಿ ಆಫ್ ಪ್ರೊಜೆಕ್ಷನ್. ದ್ಯಾಟ್ ಈಸ್ ನಥಿಂಗ್ ಬಟ್ initial velocity u. The fourth point is angle of projection. The angle made by the direction of the projectile motion with the horizontal is called as angle of projection. ನಾವು ಇಲ್ಲಿ ನೋಡಬಹುದು ಆ ಆ್ಯಂಗಲ್ ಹಾರಿಜಾಂಟಲ್ದಿಂದ ಎಷ್ಟು ಫಾರ್ಮ್ ಆಗಿರ್ತಿಲ್ಲ ಅದಕ್ಕಂತೀವಿ ನಾವು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಆ್ಯಂಡ್ ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ 90 ಡಿಗ್ರಿ. ಅದು 90 ಡಿಗ್ರಿಗಿಂತ ಕಡಿಮೆ ಇರಬೇಕು, ಅವಾಗ ಅದಕ್ಕೆ ಪ್ರೊಜೆಕ್ಟೈಲ್ ಅಂತೀವಿ ನಾವು. ಅದು ಅಂದರೆ the distance between the point of projection and the point where the projectile strikes the horizontal is called as horizontal range. ನಾವು ಪ್ರೊಜೆಕ್ಟೈಲ್ಗೆ ಯಾವ ಪಾಯಿಂಟ್ದಿಂದ ಥ್ರೋ ಮಾಡ್ತೀವಿ ಮತ್ತು ಅದು ಎಲ್ಲಿ ಹೋಗಿ ಬೀಳ್ತೈತಿ ಎರಡು ನಡುವಿನ ಡಿಸ್ಟೆನ್ಸ್ಗೆ ಏನಂತೀವಿ ನಾವು ಅಂದರೆ ಹಾರಿಜಾಂಟಲ್ ರೇಂಜ್ ಆರ್. ಈಗ ನೆಕ್ಸ್ಟ್ ಆರನೇ ಪಾಯಿಂಟ್ ಅಂದರೆ ಟೈಮ್ ಆಫ್ ಫ್ಲೈಟ್. ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ಕಂಪ್ಲೀಟ್ ದ ಟ್ರಾಜೆಕ್ಟ್ರಿ ಇಸ್ ಕಾಲ್ಡ್ ಆ್ಯಸ್ ಟೈಮ್ ಆಫ್ ಫ್ಲೈಟ್. ನಮಗೆಲ್ಲರಿಗೆ ಮೊದಲೇ ನೋಡಿವಿ ನಾವು ಟ್ರಾಜೆಕ್ಟ್ರಿ ಅಂದರೆ ಒ ಎ ಬಿ. ಸೊ ಇದು ಕಂಪ್ಲೀಟ್ ಆಗ್ಲಿಕ್ಕೆ ಟ್ರಾಜೆಕ್ಟ್ರಿ ಎಷ್ಟು ಟೈಮ್ ಹೋಗ್ತಿಲ್ಲ ಅದಕ್ಕಂತೀವಿ ನಾವು ಟೈಮ್ ಆಫ್ ಫ್ಲೈಟ್. ನಾವು ಇಲ್ಲಿ ನೋಡಬಹುದು ಟೈಮ್ ಆಫ್ ಫ್ಲೈಟಿಗೆ ನಾವು ಎರಡಾಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಈಸ್ ಟೈಮ್ ಆಫ್ ಅಸೆಂಟ್, ಸೆಕೆಂಡ್ ಈಸ್ ಟೈಮ್ ಆಫ್ ಡಿಸೆಂಟ್. ನಾವು ಟೈಮ್ ಆಫ್ ಅಸೆಂಟ್ಗೆ ಟಿ ತೊಗೊಂಡಿದ್ರೆ ಟೈಮ್ ಆಫ್ ಡಿಸೆಂಟ್ನು ಟೀನೇ ತೊಗೋಬೇಕು, ಯಾಕಂದರೆ ಎರಡು ಟೈಮ್ ಸೇಮೇ ಇರ್ತಾವೆ. ಸೊ ಕ್ಯಾಪಿಟಲ್ ಟಿ ಈಕ್ವಲ್ ಟು ಸ್ಮಾಲ್ ಟಿ ಪ್ಲಸ್ ಟಿ ವಿಚ್ ಈಸ್ ಈಕ್ವಲ್ ಟು ಟಿ ಪ್ಲಸ್ ಟಿ ಈಸ್ 2t. ಸೊ ಟೈಮ್ ಆಫ್ ಫ್ಲೈಟ್ ಈಸ್ ನಥಿಂಗ್ ಬಟ್ 2t. ನಾವು ದ ನೆಕ್ಸ್ಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಹೈಟ್. Maximum height means the maximum vertical distance in the trajectory from the horizontal plane is called as maximum height. ಇಲ್ಲಿ ನಾನು ನೋಡಬಹುದು ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಗೈತಿ ಅದಕ್ಕಂತೀವಿ ನಾವು ಮ್ಯಾಕ್ಸಿಮಮ್ ಹೈಟ್. ಇಲ್ಲಿ ಪಾಯಿಂಟ್ ಐತಿ ಎ ತನಕ. Now the very important derivation, that is derivation of equation of path of a projectile or to show that the path followed by the projectile is parabola. ಇಲ್ಲಿ ನಾವು ಮೊದಲು ಒಂದು ಪ್ರೊಜೆಕ್ಟೈಲ್ ಕನ್ಸಿಡರ್ ಮಾಡಬೇಕು. ಲೆಟ್ ಕನ್ಸಿಡರ್ ಅ ಪ್ರೊಜೆಕ್ಟೈಲ್ ಆಫ್ ಮಾಸ್ m which is projected with an initial velocity u at an angle theta with the horizontal direction. ಒಂದು ಪ್ರೊಜೆಕ್ಟೈಲ್ ತಗೊಂಡಿವಿ, ಆ್ಯಂಗಲ್ ಥೀಟಾದಿಂದ ಥ್ರೋ ಮಾಡತ್ತೀವಿ ಮತ್ತು ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಐತಿ ಮತ್ತು ಅದಕ್ಕೆ ಮಾಸ್ನೂ ಐತಿ. ಈಗ ನಿಮ್ಮೆಲ್ಲರಿಗೆ ಗೊತ್ತೇ ಐತಿ, ನಾವು ನೋಡೀವಿ ರೆಸೊಲ್ಯೂಷನ್ ಆಫ್ ವೆಕ್ಟರ್ದಾಗ ಯಾವುದೋ ಒಂದು
ವೆಕ್ಟರ್ಗೆ ನಾವು ಎರಡು ಕಂಪೋನೆಂಟ್ದಾಗ ರಿಸಾಲ್ವ್ ಮಾಡ್ಬೋದು. ಮೊದಲನೇ ಅಂದರೆ ಹಾರಿಜೆಂಟಲ್ ಕಂಪೋನೆಂಟ್, ಇನ್ನೊಂದು ಏನಂದರೆ ವರ್ಟಿಕಲ್ ಕಂಪೋನೆಂಟ್. ಹಾರಿಜೆಂಟಲ್ ಕಂಪೋನೆಂಟ್ದಾಗ ಅದು ಕಾಸ್ ಥೀಟಾ ಆಗಿರ್ತೈತಿ, ವರ್ಟಿಕಲ್ ಕಂಪೋನೆಂಟ್ದಾಗ ಸೈನ್ ಥೀಟಾ ಆಗಿರ್ತೈತಿ. ನಾವು ನೋಡಿವಿ ಇದಕ್ಕೆ. ನಾವೀಗ ಆ ವಿಲಾಸಿಟಿ ಯುಗೆ ಫಿಗರ್ದಾಗ ನೋಡ್ಬೋದು. ನಾವು ಥ್ರೋ ಮಾಡಿದ ವಿಲಾಸಿಟಿ ಯು ಐತಿ, ಅದಕ್ಕೆ ಎರಡು ಕಂಪೋನೆಂಟ್ದಾಗ ರಿಸಾಲ್ವ್ ಮಾಡಬೇಕು. ಫಸ್ಟ್ ಎಕ್ಸ್ ಕಂಪೋನೆಂಟ್ದಾಗ ಏನಾಗಿರ್ತೈತಿ ಅದು ವಿಲಾಸಿಟಿ ಯು ಎಕ್ಸ್ ಈಕ್ವಲ್ ಟು ಯು ಕಾಸ್ ಥೀಟಾ ಆಗಿರ್ತೈತಿ. ಆ್ಯಂಡ್ ವೈ ಎಕ್ಸಿಸ್ದಾಗ ಯು ವೈ ಈಕ್ವಲ್ ಟು ಯು ಸೈನ್ ಥೀಟಾ. ಈಗ ಯಾವುದೋ ಒಂದು ಟೈಮ್ದಾಗ ಲೆಟ್ ಅಸ್ ಸಪೋಸ್ ಪಾರ್ಟಿಕಲ್ ಎದಾಗ ಐತಿ. ನಾವು ಈಗ ಏನು ಮಾಡಬೇಕಂದ್ರೆ ನಾವು ಆ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ನಾವು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಇನ್ ಟೈಮ್ ಟಿ ಈಸ್, as we already know, distance equation, that is x or s equal to ut plus half at square. But we are finding for x direction, so we have to take x equal to ut plus half axt square because it is in horizontal direction. ಈಗ ಹಾರಿಜಾಂಟಲ್ ಡೈರೆಕ್ಷನ್ದಾಗ ವಿಲಾಸಿಟಿ ಕಂಪೋನೆಂಟ್ ಏನಂದರೆ ಯು ಎಕ್ಸ್ ಈಕ್ವಲ್ ಟು ಯು ಕಾಸ್ ಥೀಟಾ. ಆ್ಯಂಡ್ ಎಕ್ಸಲರೇಷನ್ ನಾವು ನೋಡಬೇಕಂದ್ರೆ ಅಲ್ಲಿ ಎಕ್ಸಲರೇಷನ್ 0 ಆಗಿರ್ತೈತಿ. ಯಾಕಂದರೆ ದ ಪಾರ್ಟಿಕಲ್ ಈಸ್ ಮೂವಿಂಗ್ ಅಲಾಂಗ್ ವೈ ಆಕ್ಸಿಸ್, ಅಲಾಂಗ್ ವೈ ಡೈರೆಕ್ಷನ್. ಸೊ ಬಿಕಾಸ್ ವಿಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ಈಸ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಈಸ್ ಕಾನ್ಸ್ಟೆಂಟ್. ಸೊ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಅಂದರೆ ಯು ಕಾಸ್ ಥೀಟಾ ಟಿ ಪ್ಲಸ್ ಹಾಫ್ 0 ಇಂಟು ಟಿ ಸ್ಕ್ವೇರ್. ನಾವೇನು ತೊಗೊಂಡಿವಿ ಅಂದರೆ ಎ ಎಕ್ಸ್ ಈಕ್ವಲ್ ಟು 0 ತೊಗೊಂಡಿವಿ ಎಕ್ಸಲರೇಷನ್. ಸೊ ಎಕ್ಸ್ ಈಕ್ವಲ್ ಯು ಕಾಸ್ ಥೀಟಾ ಟಿ ಅಷ್ಟೇ ಉಳಿದೈತಿ. ನಾವೀಗ ಟಿ ಈಕ್ವಲ್ ಟು ಫೈಂಡ್ ಮಾಡ್ಬೋದು. ಟಿ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ಯು ಕಾಸ್ ಥೀಟಾ, ಸೆಂಡಿಂಗ್ ಯು ಕಾಸ್ ಥೀಟಾ ಟು ಡಿನಾಮಿನೇಟರ್ ಆಫ್ ದ ಎಕ್ಸ್. ಇದು ಇಕ್ವೇಷನ್ 1. Now the next step is distance traveled by the projectile in vertical direction in time t is y equal to uyt plus half ayt square. ಅವಾಗ ನಾವು ಎಕ್ಸ್ ಡೈರೆಕ್ಷನ್ದಾಗ ತೊಗೊಂಡಾಗ ಏನಂದರೆ ಎಕ್ಸ್ ತೊಗೊಂಡಿದ್ದು, ಇಲ್ಲಿ y. ಸೊ y ಈಕ್ವಲ್ ಟು ಯು ವೈ ಅಂದರೆ y ಕಂಪೋನೆಂಟ್ ಆಫ್ ದ ವಿಲಾಸಿಟಿ ಇಂಟು ಟಿ ಪ್ಲಸ್ ಹಾಫ್ ಎ ವೈ ಎಕ್ಸಲರೇಷನ್ ಅಲಾಂಗ್ y ಆಕ್ಸಿಸ್ ಇಂಟು ಟಿ ಸ್ಕ್ವೇರ್. ಸೊ ಇಲ್ಲಿ ಯು ವೈ ಅಂದರೆ ವಿಲಾಸಿಟಿ ಅಲಾಂಗ್ y ಆಕ್ಸಿಸ್. ಸೊ ಯು ವೈ ಈಕ್ವಲ್ ಟು ಯು ಸೈನ್ ಥೀಟಾ. ಮತ್ತು ಎಕ್ಸಲರೇಷನ್ ಎ ವೈ ಈಕ್ವಲ್ ಟು ಏನಾಗ್ತದೆ ಅಂದರೆ ಮೈನಸ್ ಜಿ ಆಗ್ತೈತಿ. ಯಾಕಂದರೆ ಆ ಆಬ್ಜೆಕ್ಟ್ ಮೇಲೆ ಮೂವ್ ಆಗ್ತೈತಿ ಅಗೇನ್ಸ್ಟ್ ದ ಗ್ರಾವಿಟಿ. ಸೊ ಅಗೇನ್ಸ್ಟ್ ದ ಗ್ರಾವಿಟಿ ಅಂದರೆ ಅದರ ಮೇಲೆ ಗ್ರಾವಿಟಿ ಪ್ರಭಾವ ಇರ್ತೈತಿ, ಅದು ಮೈನಸ್ ಇರ್ತೈತಿ. ಯಾಕಂದರೆ ಗ್ರಾವಿಟಿ ತೆಳಗೆ ಜಗ್ತೈತಿ, ಅದು ಆಬ್ಜೆಕ್ಟ್ ಮೇಲೆ ಹೋಗ್ತೈತಿ. ಸೊ ಈಕ್ವಲ್ ಟು ಎ ವೈ ಈಕ್ವಲ್ ಟು ಮೈನಸ್ ಜಿ. ಈಗ ಇಕ್ವೇಷನ್ದಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ಈಕ್ವಲ್ ಟು ಯು ಸೈನ್ ಥೀಟಾ ಟಿ ಪ್ಲಸ್ ಹಾಫ್ ಇಂಟು ಮೈನಸ್ ಜಿ ಇಂಟು ಟಿ ಸ್ಕ್ವೇರ್. ಇದಕ್ಕೆ ಅನ್ಬೋದು ನಾವು ಇಕ್ವೇಷನ್ 2. ಈಗ ನೋಡಿರಿ, ಅಗಾಲೇ ನಾವು ಟಿ ಈಕ್ವಲ್ ಟು ಫೈಂಡ್ ಮಾಡಿವಿ, ಟಿ ಈಕ್ವಲ್ ಟು ಎಕ್ಸ್ ಬೈ ಯು ಕಾಸ್ ಥೀಟಾ. ಇದಕ್ಕೆ ಇಕ್ವೇಷನ್ 2ದಾಗ ಹಾಕ್ಬಿಡೋಣ. ಸೊ ವೈ ಈಕ್ವಲ್ ಟು ಯು ಸೈನ್ ಥೀಟಾ ಆ್ಯಸ್ ಇಟ್ ಈಸ್, ಟಿ ಜಾಗದಾಗ ಎಕ್ಸ್ ಡಿವೈಡ್ ಬೈ ಯು ಕಾಸ್ ಥೀಟಾ ಪ್ಲಸ್ ಹಾಫ್ ಮೈನಸ್ ಜೆ ಆ್ಯಸ್ ಇಟ್ ಈಸ್, ಟಿ ಜಾಗದಾಗ ಏನಂದರೆ ಎಕ್ಸ್ ಬೈ ಯು ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಈಗ ಯು ಕ್ಯಾನ್ಸಲ್ ಆಗ್ತೈತಿ ಫಸ್ಟ್ ಟರ್ಮ್ದಾಗ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಎಕ್ಸ್ ಟ್ಯಾನ್ ಥೀಟಾ ಪ್ಲಸ್ ಹಾಫ್ ಆ್ಯಸ್ ಇಟ್ ಈಸ್ ಮೈನಸ್ ಜಿ ಒಳಗೆ ಡಿವೈಡ್ ಬೈ, ಈಗ ಸ್ಕ್ವೇರ್ ಎರಡು ಮೇಲೆ ಐತಿ, ಎಕ್ಸ್ ಮೇಲೇನೂ ಐತಿ ಸೊ ಎಕ್ಸ್ ಸ್ಕ್ವೇರ್, ಯು ಮೇಲೇನೂ ಐತಿ ಯು ಸ್ಕ್ವೇರ್, ಕಾಸ್ ಥೀಟಾ ಮೇಲೇನೂ ಐತಿ ಕಾಸ್ ಸ್ಕ್ವೇರ್ ಥೀಟಾ. ಸೊ ಪ್ಲಸ್ ಹಾಫ್ ಇಂಟು ಮೈನಸ್ ಜಿ ಡಿವೈಡ್ ಬೈ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಎಕ್ಸ್ ಸ್ಕ್ವೇರ್. ಇದಕ್ಕೆ ಅಂತೀವಿ ನಾವು ಇಕ್ವೇಷನ್ 3. ಈಗ ಇಕ್ವೇಷನ್ 3 ನೋಡಿದಾಗ ಮತ್ತು ಪ್ಯಾರಾಬೋಲಾ ಇಕ್ವೇಷನ್ ಕಂಪೇರ್ ಮಾಡಿದಾಗ ಪ್ಯಾರಾಬೋಲಾ ಇಕ್ವೇಷನ್ ಐತಿ y ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್. ಎರಡು ಸೇಮೇ ಥರ ಕಾಣತ್ತಾವ. ಸೊ ನಾವು ಅನ್ಬೋದು ಎ ಜಾಗದಾಗ ಐತಿ ಟ್ಯಾನ್ ಥೀಟಾ, ಬಿ ಜಾಗದಾಗ ಐತಿ ಹಾಫ್ ಇಂಟು ಮೈನಸ್ ಜಿ ಡಿವೈಡ್ ಬೈ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇದೇ ನೋಡಿ ನಾವು ಅನ್ಬೋದು ಇಕ್ವೇಷನ್ 3 ಈಸ್ ಅ ಪ್ಯಾರಾಬೋಲಾ. ಇದೇ ನಮಗೆ ಪ್ರೂವ್ ಮಾಡೋದಿತ್ತು. Now we have to derive 3 more important expressions which are very useful while solving the problems. ಈಗ ಫಸ್ಟ್ ಎಕ್ಸ್ಪ್ರೆಷನ್ ಅಂದರೆ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್, ದಟ್ ಈಸ್ ಟಿ. ಇದು ಡ್ರೈವ್ ಮಾಡಬೇಕಂದ್ರೆ ಅಗೇನ್ ವಿ ಹ್ಯಾವ್ ಟು ಕನ್ಸಿಡರ್ ದ ಇಕ್ವೇಷನ್ y ಈಕ್ವಲ್ ಟು ಯು ವೈ ಟಿ ಪ್ಲಸ್ ಹಾಫ್ ಎ ವೈ ಟಿ ಸ್ಕ್ವೇರ್. ನಾವು ಡಿಸ್ಟೆನ್ಸ್ ಅಲಾಂಗ್ ವೈ ಆಕ್ಸಿಸೇ ಯಾಕೆ ತೊಗೊಂಡಿವಿ? ಇಟ್ ಈಸ್ ಬಿಕಾಸ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ನಾವು ನೋಡಬೇಕಂದ್ರೆ ಅಲಾಂಗ್ ವೈ ಆಕ್ಸಿಸೇ ಟ್ರಾವೆಲ್ ಆಗಿರ್ತೈತಿ. So y equal to uyt plus half ayt square. When the projectile returns to the ground, its vertical component is 0, that is y equal to 0. ಯಾವಾಗ ಅದು ಪಾರ್ಟಿಕಲ್ ತೆಳಗೆ ಬಿಡ್ತೈತಿಲ್ಲ ಅವಾಗ y ಕಂಪೋನೆಂಟ್ ಏನಂದರೆ 0 ಆಗಿಬಿಡ್ತೈತಿ. ಎಕ್ಸ್ ಕಂಪೋನೆಂಟ್ದಾಗ y ಆಕ್ಸಿಸ್ 0 ಆಗಿರ್ತೈತಿ. ಸೊ y ಈಕ್ವಲ್ ಟು 0. ಮತ್ತು ಟೈಮ್ ಆಫ್ ಫ್ಲೈಟ್ ಟೋಟಲ್ ನೋಡ್ಬೇಕು ನಾವು. ಸೊ ಸ್ಮಾಲ್ ಟಿ ಈಕ್ವಲ್ ಟು ಏನಂದರೆ ಕ್ಯಾಪಿಟಲ್ ಟಿ ಆಗಿರ್ತೈತಿ. ಸೊ ಸ್ಮಾಲ್ ಟಿ ಈಕ್ವಲ್ ಟು ಕ್ಯಾಪಿಟಲ್ ಟಿ. ದೇರ್ ಫೋರ್ ಅದು ಮ್ಯಾಲಿಂದ ಇಕ್ವೇಷನ್ ಏನಾಗ್ತದೆ ಅಂದರೆ y ಕಂಪೋನೆಂಟ್ y ಈಕ್ವಲ್ ಟು 0 is equal to uy ಅಂದರೆ u sin theta into t plus half into minus g into t square. Minus g ಯಾಕಂದರೆ already we know as acceleration is along vertical means y axis which is against the gravity, so we are taking is as minus g. So the next expression 0 equal to u sin theta t as it is minus half gt square. So minus half gt square ಗೆ ನಾವು ಆ ಲೆಫ್ಟ್ ಸೈಡಿಗೆ ಕಳಿಸಬಹುದು. So half gt square is equal to u sin theta t. As t get cancels as they are on both sides, that is equal. ಸೊ ಆಮೇಲೆ ನಾವು 2ಗೇನು ರೈಟ್ ಸೈಡ್ ಕಳಿಸ್ಬಹುದು. ಸೊ GT ಈಕ್ವಲ್ ಟು 2u sin ಥೀಟಾ ಉಳಿತೈತಿ. ಆಮೇಲೆ ಜಿಗೆ ತೆಳಗೆ ಕಳಿಸ್ರಿ ರೈಟ್ ಸೈಡ್ದಾಗ
ಟಿ ಈಕ್ವಲ್ ಟು 2u sin theta ಡಿವೈಡ್ ಬೈ ಜಿ. ನಮಗೆ ಸಿಕ್ಕೈತಿ ಟೈಮ್ ಆಫ್ ಫ್ಲೈಟ್ ವಿಚ್ ಈಸ್ ಈಕ್ವಲ್ ಟು 2u sin theta ಡಿವೈಡ್ ಬೈ ಜಿ. ಬಟ್ ನಮಗೆ ಬೇಕು ಟೈಮ್ ಆಫ್ ಅಸೆಂಟ್ ಅಥವಾ ಟೈಮ್ ಆಫ್ ಡಿಸೆಂಟ್ ಏನೈತಿ ಅದನ್ನು ನೋಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು ಟೈಮ್ ಆಫ್ ಫ್ಲೈಟಿಗೆ ಡಿವೈಡ್ ಬೈ 2 ಮಾಡಬೇಕು. ಸೊ ಸ್ಮಾಲ್ ಟಿ ಈಕ್ವಲ್ ಟು ಕ್ಯಾಪಿಟಲ್ ಟಿ ಡಿವೈಡ್ ಬೈ 2. ಸೊ ಟೈಮ್ ಆಫ್ ಫ್ಲೈಟ್ ಈಕ್ವಲ್ ಟು u sin theta ಡಿವೈಡ್ ಬೈ ಜಿ ವಿಚ್ ಈಸ್ ಬೋತ್ ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್. ಈಗ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನಂದರೆ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್. ಹೆಸರದಾಗೆ ಐತಿ ಮ್ಯಾಕ್ಸಿಮಮ್ ಹೈಟ್ ಅಂದರೆ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್. ಅಂದರೆ ವಿ ಹ್ಯಾವ್ ಟು ಟೇಕ್ y ಈಕ್ವಲ್ ಟು uy t ಪ್ಲಸ್ ಹಾಫ್ ay t ಸ್ಕ್ವೇರ್. ಅಗೇನ್ ಕನ್ಸಿಡರ್ ದ ಇಕ್ವೇಷನ್. ನೌ ಆ್ಯಸ್ ವಿ ನೋ uy ಈಕ್ವಲ್ ಟು ಏನೈತಿ ಅಂದರೆ u sin theta ಆ್ಯಂಡ್ ಆಲ್ರೆಡಿ ನೋ t ಆ್ಯಸ್ ವಿ ಫೌಂಡ್ ರೀಸೆಂಟ್ಲಿ. ಸೊ t ಈಕ್ವಲ್ ಟು u sin theta ಡಿವೈಡ್ ಬೈ ಜಿ. ಸೊ ನಾವು y ಈಕ್ವಲ್ ಟು ಏನು ತೊಗೋಬೋದು ಅಂದರೆ ಮ್ಯಾಕ್ಸಿಮಮ್ ಹೈಟ್, ಅದಕ್ಕೆ ಎಚ್ ಎಮ್ನ ತೊಗೋಬೋದು ನಾವು. ಸೊ y ಈಕ್ವಲ್ ಟು ಎಚ್ ಎಮ್, ದಟ್ ಈಸ್ ಮ್ಯಾಕ್ಸಿಮಮ್ ಹೈಟ್. ಈಗ ಎಕ್ಸ್ಪ್ರೆಷನ್ ಏನಾಗ್ತೈತೆ ನೋಡಿರಿ ಮ್ಯಾಲಿಂದ ಎಕ್ಸ್ಪ್ರೆಷನ್ ಎಚ್ ಎಮ್ ಈಕ್ವಲ್ ಟು u sin theta ಆ್ಯಸ್ ಇಟ್ ಈಸ್ ಇಂಟು ಟಿ ಅಂದರೆ ಏನು u sin theta ಡಿವೈಡ್ ಬೈ ಜಿ ಮೈನಸ್ ಹಾಫ್ ಇಂಟು ಜಿ ಆ್ಯಸ್ ಇಟ್ ಈಸ್. ಮೈನಸ್ ಯಾಕೆ ತೊಗೊಂಡು ಅದನ್ನೂ ಗೊತ್ತೈತೆ ನಿಮಗೆ. ಮೈನಸ್ ಹಾಫ್ ಜಿ ಟಿ ವ್ಯಾಲ್ಯೂ ಹಾಕ್ರಿ u sin theta ಡಿವೈಡ್ ಬೈ ಜಿ ಹೋಲ್ ಸ್ಕ್ವೇರ್. ಸೊ ಎಚ್ ಎಮ್ ಈಕ್ವಲ್ ಟು ಏನಾಗ್ತದೆ ಅಂದರೆ u sin theta ಇಂಟು u sin theta ಸ್ಕ್ವೇರ್ ಆಗ್ತೈತಿ. ಸೊ u ಸ್ಕ್ವೇರ್ sin theta ಸ್ಕ್ವೇರ್ ಡಿವೈಡ್ ಬೈ ಜಿ ಮೈನಸ್ ಹಾಫ್ u ಸ್ಕ್ವೇರ್ sin ಸ್ಕ್ವೇರ್ theta ಡಿವೈಡ್ ಬೈ ಜಿ. ಈಗ ನೋಡಬೇಕಂದ್ರೆ ಫಸ್ಟ್ ಟರ್ಮ್ ಐತಿ u ಸ್ಕ್ವೇರ್ sin ಸ್ಕ್ವೇರ್ theta ಡಿವೈಡ್ ಬೈ ಜಿ ಮೈನಸ್ ಹಾಫ್ u ಸ್ಕ್ವೇರ್ sin ಸ್ಕ್ವೇರ್ theta ಡಿವೈಡ್ ಬೈ ಜಿ. ಇದು ಹೆಂಗಂದರೆ ಫುಲ್ ಮೈನಸ್ ಹಾಫ್. ಸೊ ಫುಲ್ ಮೈನಸ್ ಹಾಫ್ ಅಂದರೆ 1 ಮೈನಸ್ ಹಾಫ್ ಅಂದರೆ ಹಾಫ್ ಉಳಿತೈತಿ. ಸೊ ನಾವು ಡೈರೆಕ್ಟ್ಲಿ ಬರೀಬಹುದು ಹಾಫ್ ಇಂಟು u ಸ್ಕ್ವೇರ್ sin ಸ್ಕ್ವೇರ್ theta ಡಿವೈಡ್ ಬೈ ಜಿ ವಿಚ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಹೈಟ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್. Now the last expression that is nothing but expression for horizontal range. Horizontal range ಫೈಂಡ್ ಮಾಡಬೇಕಂದ್ರೆ ಮೊದಲು ನಮಗೆ ಇದು ಗೊತ್ತಿರಬೇಕು ವಿಲಾಸಿಟಿ ಅಂದರೆ ಏನು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಈಗ ಡಿಸ್ಟೆನ್ಸ್ ಅಂದರೆ ಏನು ವಿಲಾಸಿಟಿ ಇಂಟು ಟೈಮ್. ಈಗ ಹಾರಿಜಾಂಟಲ್ ರೇಂಜ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಓನ್ಲಿ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಆ್ಯಂಡ್ ದ ವೇರ್ ದ ಪ್ರೊಜೆಕ್ಟೈಲ್ ಸ್ಟ್ರೈಕ್ಸ್ ದ ಗ್ರೌಂಡ್. ಸೊ ವಿ ಕ್ಯಾನ್ ಸೇ ದ್ಯಾಟ್ ಹಾರಿಜಾಂಟಲ್ ರೇಂಜ್ ಇಸ್ ಈಕ್ವಲ್ ಟು ಹಾರಿಜಾಂಟಲ್ ವೆಲಾಸಿಟಿ ಇಂಟು ಟೈಮ್ ಆಫ್ ಫ್ಲೈಟ್. ಈಗ ಹಾರಿಜಾಂಟಲ್ ರೇಂಜ್ಗೆ ನಾವು ಆರ್ ಸಿಂಬಾಲ್ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಆರ್ ಈಕ್ವಲ್ ಟು ಹಾರಿಜಾಂಟಲ್ ವೆಲಾಸಿಟಿ ಅಂದರೆ ವೆಲಾಸಿಟಿ ಅಲಾಂಗ್ ಎಕ್ಸ್ ಕಂಪೋನೆಂಟ್ ದಟ್ ಈಸ್ u cos theta ಇಂಟು ಟೈಮ್ ಆಫ್ ಫ್ಲೈಟ್ ಈಸ್ ಟಿ. ಆ್ಯಸ್ ವಿ ನೋ ದ್ಯಾಟ್ ಟೈಮ್ ಆಫ್ ಫ್ಲೈಟ್ ಏನೈತೆ ಅಂದರೆ ಟಿ ಈಕ್ವಲ್ ಟು ಏನೈತೆ ಅಂದರೆ 2u sin theta ಡಿವೈಡ್ ಬೈ ಜಿ. ಸೊ ಆರ್ ಈಕ್ವಲ್ ಟು u cos theta ಹಾಗೆ ಇಂಟು ಟಿ ಜಾಗದಾಗ 2u sin theta ಡಿವೈಡ್ ಬೈ ಜಿ. ಸೊ ಯು ಸ್ಕ್ವೇರ್ ಆಗ್ತೈತಿ ಇಂಟು 2 sin theta ಇಂಟು cos theta ಡಿವೈಡ್ ಬೈ ಜಿ. ಈಗ ನಮಗೆ ಮ್ಯಾಥಮೆಟಿಕ್ಸ್ದಾಗ ಒಂದು ರೂಲ್ ಗೊತ್ತೈತಿ 2 sin theta ಇಂಟು cos theta ಅಂದರೆ sin 2 theta. ಸೊ ನಾವು 2 sin theta cos theta ಜಾಗದಾಗ ಏನು ಹಾಕ್ಬೋದು ಅಂದರೆ sin 2 theta ಹಾಕ್ಬಹುದು. ಸೊ ಆರ್ ಈಕ್ವಲ್ ಟು ಯು ಸ್ಕ್ವೇರ್ ಹಾಗೆ ಡಿವೈಡ್ ಬೈ ಜಿ ಇಂಟು sin 2 theta. ಸೊ ಆರ್ ಈಕ್ವಲ್ ಟು ಯು ಸ್ಕ್ವೇರ್ sin 2 theta ಡಿವೈಡ್ ಬೈ ಜಿ. ಈಗ ನೆಕ್ಸ್ಟ್ ಏನಂದರೆ ನಾವು ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಫೈಂಡ್ ಮಾಡಬೇಕು. ದಟ್ ಈಸ್ ಈಗ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಅಂದರೆ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಯಾವಾಗ ಆಗ್ತೈತಿ ಅದು ನೋಡಬೇಕಂದ್ರೆ ನಾವು ಏನು ಮಾಡಬೇಕು. ಈಗ sin 2 theta ಐತಿ, ಅದೇ ಒಂದು ಟರ್ಮ್ ಏನಂದರೆ ವೇರಿಯೇಬಲ್ ಐತಿ. ಯಾಕಂದರೆ ಆ್ಯಂಗಲ್ ಇಸ್ ದ ವೇರಿಯೇಬಲ್. ವಿಲಾಸಿಟಿ ಎಷ್ಟರೇ ಕೊಡಬಹುದು ನಾವು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಏನೂ ಡಿಪೆಂಡ್ ಆಗಂಗಿಲ್ಲ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಡಿಪೆಂಡ್ ಏನೈತಿ ಅಂದರೆ ಟೀಟಾ ಮೇಲೆ ಡಿಪೆಂಡ್ ಐತಿ. ಸೊ sin 2 theta ಅಂದರೆ ಸೈನ್ ಯಾವಾಗ ಮ್ಯಾಕ್ಸಿಮಮ್ ಇರ್ತೈತಿ, ಸೈನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಂದರೆ 1 ಐತಿ. ಸೊ sin 2 theta ಈಕ್ವಲ್ ಟು 1. ಈಗ ಸೈನ್ ಇನ್ವರ್ಸ್ ಆಫ್ 90 ಡಿಗ್ರಿ ಅಂದರೆ 1 ಐತಿ ಗೊತ್ತೈತಿ ನಮಗೆ. ಸೊ 2 theta ಈಗ sin 1 ಯಾವಾಗ ಆಗ್ತೈತೆ ಅಂದರೆ ಸೈನ್ದ ವ್ಯಾಲ್ಯೂ 1 ಯಾವಾಗ ಆಗ್ತೈತೆ ಅಂದರೆ ಅದು ಆಗ್ತೈತಿ 90 ಡಿಗ್ರಿ ಮೇಲೆ. ಸೊ 2 theta ಈಕ್ವಲ್ ಟು ಏನು ತೊಗೋಬೋದು ನಾವು ಆ್ಯಂಗಲ್ 90 ತೊಗೋಬಹುದು. ಸೊ theta ಈಕ್ವಲ್ ಟು ಏನಾಗ್ತಂದರೆ 90 ಡಿವೈಡ್ ಬೈ 2 ವಿಚ್ ಈಸ್ ನಥಿಂಗ್ ಬಟ್ 45 ಡಿಗ್ರಿ. ಸೊ theta ಈಕ್ವಲ್ ಟು 45 ಡಿಗ್ರಿ. ಫಾರ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ theta ಎಷ್ಟು ಇರಬೇಕಂದ್ರೆ 45 ಡಿಗ್ರಿ ಇರಬೇಕು. ಈಗ ಎಕ್ಸ್ಪ್ರೆಷನ್ ಏನಾಗ್ತದೆ ಅಂದರೆ ಆರ್ ಈಕ್ವಲ್ ಟು ಯು ಸ್ಕ್ವೇರ್ ಡಿವೈಡ್ ಬೈ ಜಿ. ಇಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.